ನಮಸ್ತೆ ಸ್ನೇಹಿತರೆ, ನಾನು ನಂಜಾ ನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಿಂದ. ಸ್ನೇಹಿತರೆ, ಇವತ್ತು ನಾನು 2019ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಜಾಗ್ರಫಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಕ್ವಶನ್ಸ್ಗಳನ್ನು ಇಟ್ಕೊಂಡು ಅನಾಲಿಸಿಸನ್ನು ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರು ನೀವು ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತುವ ಮೂಲಕ ಬೇರೆ ಬೇರೆ ನೋಟಿಫಿಕೇಶನ್ ಅನ್ನ ಪಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕ್ವಶನ್ಗೆ ಎಂಟ್ರಿ ತಗೊಳ್ತೀನಿ. ನೋಡಿ, ಕ್ವಶನ್ ನಂಬರ್ ಫಸ್ಟ್ ಏನು ಹೇಳುತ್ತೆ ಅಂತ ಹೇಳಿ ನೋಡಿದಾಗ ನೋಡಿ, ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶವಿದ್ದು ಇದು ವಿಶ್ವ ಪಾರಂಪರ್ಯ ತಾಣವೂ ಸಹ ಆಗಿದೆ ಅಂತೇಳಿ ಕ್ವಶನ್ ಅನ್ನ ಕೇಳಿದೆ. ಕ್ವಶನ್ ಅರ್ಥ ಇಷ್ಟೇನೆ ನೋಡಿ, ಅದು ಟೈಗರ್ ರಿಸರ್ವ್ ಆಗಿರಬೇಕು. ದೆನ್ ಅನ್ನೋದೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯುನೆಸ್ಕೋ ಲಿಸ್ಟ್ ಅಲ್ಲೂ ಇರಬೇಕು, ವಿಶ್ವ ಪಾರಂಪರ್ಯ ಪಟ್ಟಿಯ ತಾಣಗಳಲ್ಲೂ ಕೂಡ ಇರಬೇಕು. ಸೊ ಅಂತಹ ರಾಜ್ಯ ಯಾವುದು ಅಂತ ಕೇಳಿದಾನೆ. 4 ಆಪ್ಷನ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಆಪ್ಷನ್ಸ್ ವಾರು ನೋಡಿದಾಗ ನೋಡಿ, ಫಸ್ಟ್ ರಾಜಸ್ಥಾನ ಇದೆ, ಮೊದಲನೇ ರಾಜ್ಯ ರಾಜಸ್ಥಾನ. ಬಿ ಆಪ್ಷನ್ಸ್ ಅಲ್ಲಿ ಅಸ್ಸಾಂ ಇದೆ, ಮಧ್ಯಪ್ರದೇಶ್ ಸಿ, ನೆಕ್ಸ್ಟ್ ಡಿ ಅಲ್ಲಿ ಉತ್ತರ ಪ್ರದೇಶ್ ಇದೆ. ಈ 4 ರಾಜ್ಯಗಳನ್ನ ನೋಡ್ತಾ ಹೋಗೋದಾದ್ರೆ, ಸೊ ಈ ಹುಲಿ ಸಂರಕ್ಷಣಾ ತಾಣಗಳ ಬಗ್ಗೆ ಫಸ್ಟ್ ನಾವು ನೋಡೋದಾದ್ರೆ, ಸೊ ಯಾವಾಗಿಂದ ಈ ಹುಲಿ ಸಂರಕ್ಷಣಾ ತಾಣಗಳನ್ನ ಭಾರತದಲ್ಲಿ ಮಾಡ್ಕೊಂಡಿದೀವಿ ಅಂತ ನೋಡಿದಾಗ ನೋಡಿ, 1973ರಿಂದ 1973 ಇಂದ ಈ ಟೈಗರ್ ರಿಸರ್ವ್ ಅನ್ನ ಇಂಡಿಯಾದಲ್ಲಿ ನಾವು ಮಾಡ್ಕೊಂಡಿದ್ವಿ. ಹಾಗಾದ್ರೆ ಪ್ರಸ್ತುತ ನಮ್ಮ ಭಾರತದಲ್ಲಿರುವಂತಹ ಹುಲಿ ಸಂರಕ್ಷಣಾ ತಾಣಗಳು ಎಷ್ಟಿದಾವ ಅಂತ ಕೇಳಿದ್ರೆ 50 ಹುಲಿ ಸಂರಕ್ಷಣಾ ತಾಣಗಳು ಭಾರತದಲ್ಲಿ ಕಂಡುಬರ್ತವೆ. 50 ಟೈಗರ್ ರಿಸರ್ವ್ ಸೆಂಟರ್ ಇನ್ ಇಂಡಿಯಾ. ಓಕೆ, ಸೊ ಅದರಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಏನು, ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವೆ? ಕರ್ನಾಟಕದಲ್ಲಿ ಒಟ್ಟು 5 ಹುಲಿ ಸಂರಕ್ಷಣಾ ತಾಣಗಳು ಕಂಡು ಬರ್ತವೆ. ರೈಟ್, ಸೊ ಯಾವಾಗಿಂದ ಸ್ಟಾರ್ಟ್ ಆಯ್ತು, ಎಷ್ಟು ಟೋಟಲ್ ಇದಾವೆ, ಮತ್ತೆ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಎಲ್ಲರೂ ಕೇಳಿದ್ರೆ 5 ಹುಲಿ ಸಂರಕ್ಷಣಾ ತಾಣಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ. ಸೊ ಈ 4 ರಾಜ್ಯಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ 4 ರಾಜ್ಯಗಳಲ್ಲೂ ಕೂಡ ಹುಲಿ ಸಂರಕ್ಷಣಾ ತಾಣಗಳಿದೆ. ಆದ್ರೆ ಯಾವ ರಾಜ್ಯದಲ್ಲಿರುವಂತಹ ಹುಲಿ ಸಂರಕ್ಷಣಾ ತಾಣ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರಿದೆ ಅಂತ ನೋಡ್ಬೇಕಾಗತ್ತೆ. ಸೊ ಒಂದೊಂದೇ ರಾಜ್ಯಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ನೋಡಿ, ರಾಜಸ್ಥಾನದಲ್ಲಿ ರಣತಂಬೂರು ಹುಲಿ ಸಂರಕ್ಷಣಾ ತಾಣ ಅಂತ ಒಂದಿದೆ. ರಣತಂಬೂರು ಹುಲಿ ಸಂರಕ್ಷಣೆ. ಎರಡನೇದು ಸರಿಸ್ಕಾ ಅಂತ ಇದೆ, ಸರಿಸ್ಕಾ ಹುಲಿ ಸಂರಕ್ಷಣಾ ತಾಣ ಅಂತೇಳಿ. ಸೊ ನೆಕ್ಸ್ಟ್ ಮೂರನೇದು ಮುಕುಂದ ಹಿಲ್ಸ್ ಅಂತ ಇದೆ, ಮುಕುಂದ ಹಿಲ್ಸ್ ಅಂತೇಳಿ ಹುಲಿ ಸಂರಕ್ಷಣಾ ತಾಣ. ನೋಡಿ, ರಾಜಸ್ಥಾನಕ್ಕೆ ಸಂಬಂಧಿಸಿದಂತೆ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳಿದಾವೆ? ರಾಜಸ್ಥಾನದಲ್ಲಿ 3 ಹುಲಿ ಸಂರಕ್ಷಣಾ ತಾಣಗಳು, ರಣತಂಬೂರು, ಸರಿಸ್ಕಾ ಮತ್ತೆ ಮುಕುಂದ ಹಿಲ್ಸ್ ಅಂತೇಳಿ 3 ಹುಲಿ ಸಂರಕ್ಷಣಾ ತಾಣಗಳು ರಾಜಸ್ಥಾನದಲ್ಲಿದೆ. ಆದ್ರೆ ಕೇಳಿರೋ ಪ್ರಶ್ನೆಗೆ ರಾಜಸ್ಥಾನ ಉತ್ತರ ಆಗತ್ತಾ ಅಂತ ನೋಡಿದಾಗ ನೋಡಿ, ಈ 3ರಲ್ಲಿ ಯಾವುದೂ ಕೂಡ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರ್ಪಡೆ ಆಗಿಲ್ಲ. ಹಾಗಾಗಿ ಈ ಕ್ವಶನ್ಗೆ ರಾಜಸ್ಥಾನ ಆನ್ಸರ್ ಆಗತ್ತಾ? ರಾಜಸ್ಥಾನ ಆನ್ಸರ್ ಆಗಲ್ಲ, ತಪ್ಪಾಗಿದೆ. ಸೊ ಎರಡನೇ ಸ್ಟೇಟಿಗೆ ಹೋಗೋಣ, ಅಸ್ಸಾಂ. ಸೊ ಅಸ್ಸಾಮಲ್ಲಿ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳಿದೆ ಅಂತ ನೋಡಿದಾಗ ಪ್ರಮುಖವಾಗಿ 4 ಹುಲಿ ಸಂರಕ್ಷಣಾ ತಾಣಗಳನ್ನ ನಾವು ಅಸ್ಸಾಮಲ್ಲಿ ನೋಡ್ತೀವಿ. ಸೊ ಒಂದನೇದಾಗಿ ನೋಡಿದಾಗ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಹೌದು, ಟೈಗರ್ ರಿಸರ್ವ್ ಒಂದು. ನೆಕ್ಸ್ಟ್ ಮಾನಸ್ ಅಂತ ಇದೆ, ಮಾನಸ್, ಕಾಜಿರಂಗ, ಮಾನಸ್ ಎನ್ನುವಂತಹ ಹುಲಿ ಸಂರಕ್ಷಣಾ ತಾಣಗಳು ಯಾವ ರಾಜ್ಯದಲ್ಲಿ ನೋಡ್ತೀವಿ? ಅಸ್ಸಾಮಲ್ಲಿ ನೋಡ್ತೀವಿ. ಸೊ ಅದಾದ್ಮೇಲೆ ನಮೇರಿ ಅಂತೇಳಿ, ನಮೇರಿ. ನೆಕ್ಸ್ಟ್ ಲಾಸ್ಟ್ ಒನ್ ವರಾಂಗ್ ಅಂತೇಳಿ, ವರಾಂಗ್. ಕ್ಲಿಯರ್ ಮಾಡ್ಕೊಳ್ಳಿ, ಕಾಜಿರಂಗ, ಮಾನಸ್, ನಮೇರಿ ಮತ್ತು ವರಾಂಗ್ ಎನ್ನುವಂತಹ 4 ಹುಲಿ ಸಂರಕ್ಷಣಾ ತಾಣಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದಾವೆ? ಅಸ್ಸಾಂ ಅಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಈ ಒಂದು 4 ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಕಾಜಿರಂಗ ಮತ್ತು ಮಾನಸ್ ಇದೆಯಲ್ಲ, ಇವನ್ನ 1985ರಲ್ಲಿ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಲಾಯಿತು. 1985 ಅಲ್ಲಿ
ಇದು ಎಲ್ಲಿಗೆ ಸೇರ್ತಪ್ಪ ಅಂದ್ರೆ ಯುನೆಸ್ಕೋ ಲಿಸ್ಟ್ಗೆ ಆಡ್ ಆಗತ್ತೆ. ಯಾವೆರಡು? ಕಾಜಿರಂಗ ಮತ್ತು ಮಾನಸ್. ಓಕೆ, ಸೊ ನೆಕ್ಸ್ಟ್ ಮೂರನೇ ಆಪ್ಷನ್ಸ್ ಅಲ್ಲಿ ನೋಡೋಣ. ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಎಷ್ಟು ಇದಾವಂತ ನೋಡಿದಾಗ 6 ಹುಲಿ ಸಂರಕ್ಷಣಾ ತಾಣಗಳನ್ನ ಪ್ರಮುಖವಾಗಿ ನೋಡ್ತೀವಿ. ಅದರಲ್ಲಿ ಒಂದನೇದು ನೋಡಿದಾಗ ಬಂಧವಾಗ್ರ ಅಂತೇಳಿ ಇದೆ. ಬಂಧವಾಗ್ರ ಹುಲಿ ಸಂರಕ್ಷಣಾ ತಾಣ. ಸಾತ್ಪುರ, ಎರಡನೇದು ಸಾತ್ಪುರ. ಸೊ ಮೂರನೇದು ಕನ್ನ, ನಾಲ್ಕನೇದು ಪನ್ನ. ಸೊ ಮತ್ತೊಂದಿದೆ ಪೆಂಚ್ ಅಂತೇಳಿ, ಪೆಂಚ್. ನೆಕ್ಸ್ಟು ಸಂಜಯ್ ಅಂತೇಳಿ, ಸಂಜಯ್ ದುಬ್ರಿ ಅಂತ ಒಂದಿದೆ. ಓಕೆ, ಸಂಜಯ್ ಟೈಗರ್ ರಿಸರ್ವ್. ನೋಡಿ, ಬಂಧವಾಗ್ರ, ಸಾತ್ಪುರ, ಕನ್ನ, ಪನ್ನ, ಪೆಂಚ್ ಮತ್ತು ಸಂಜಯ್ ಎನ್ನುವಂತಹ 6 ಪ್ರಮುಖ ಹುಲಿ ಸಂರಕ್ಷಣಾ ತಾಣಗಳನ್ನ ನಾವು ಯಾವ ರಾಜ್ಯದಲ್ಲಿ ನೋಡ್ಬೋದು? ಮಧ್ಯಪ್ರದೇಶದಲ್ಲಿ ಕಂಡುಬರ್ತವೆ. ಸೊ ಈ 6ರಲ್ಲಿ ಯಾವ್ದಾದ್ರು ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ಅಂತ ನೋಡಿದಾಗ ಯಾವುದೂ ಕೂಡ ಇಲ್ಲಿ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಸೇರ್ಪಡೆ ಆಗಿಲ್ಲ. ಬಟ್ ಟೈಗರ್ ರಿಸರ್ವ್ ಇದೆ, ಯುನೆಸ್ಕೋ ಲಿಸ್ಟ್ ಅಲ್ಲಿ ಕಂಡುಬರಲ್ಲ. 4ನೇ ಒಂದು ಸ್ಟೇಟ್ ಅಂತ ನೋಡಿದಾಗ ಉತ್ತರ ಪ್ರದೇಶ್. ಸೊ ಇಲ್ಲಿ ಉತ್ತರ ಪ್ರದೇಶದಲ್ಲೂ ಕೂಡ 2 ಹುಲಿ ಸಂರಕ್ಷಣಾ ತಾಣಗಳನ್ನ ನೋಡ್ತೀವಿ. ಸೊ ಒಂದೇದು ದೂಧ್ವಾ ಅಂತೇಳಿ, ದೂಧ್ವಾ, ಮತ್ತಿನ್ನೊಂದು ಪಿಲಿಬಾತಿ ಅಂತೇಳಿ. ಎರಡನೇದು ಪಿಲಿಬೀಟಿ ಅಂತ, ಪಿಲಿಬೀತಿ ಎನ್ನುವಂತಹ ಒಂದು ಹುಲಿ ಸಂರಕ್ಷಣಾ ತಾಣವನ್ನ ನೋಡ್ತೀವಿ. 2 ಪ್ರಮುಖವಾಗಿರೋದು ಪಿಲಿಬೀತಿ, ದೆನ್ ದೂಧ್ವಾ ಅಂತೇಳಿ. ಇವೆರಡು ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದಾವೆ? ಉತ್ತರ ಪ್ರದೇಶ್. ಹಾಗಾದ್ರೆ ಈ 2 ಏನು ಟೈಗರ್ ರಿಸರ್ವ್ಸ್ ಇದಾವಲ್ಲ, ಅವು ಏನಾದ್ರು ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಇದಾವಂತ ನೋಡಿದಾಗ ಸೊ ಇವು ಸಹ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಇಲ್ಲ. ಸೊ ಈಗ ಈ ವಿಷಯದವನ್ನ ನಿಡ್ಕೊಂಡು 4 ರಾಜ್ಯಗಳ ಬಗ್ಗೆ ಮಾತಾಡ್ತಾ ಹೋದಾಗ ನಿಮಗೆ ಆನ್ಸರ್ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ರಾಜಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಯುನೆಸ್ಕೋ ಲಿಸ್ಟ್ ಅಲ್ಲಿ ಕಂಡುಬರ. ಟೈಗರ್ ರಿಸರ್ವ್ ಇದಾವೆ, ಈ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಇಲ್ಲ. ಸೊ ಮಧ್ಯಪ್ರದೇಶದಲ್ಲೂ ಇಲ್ಲ, ಹಾಗೆ ಉತ್ತರ ಪ್ರದೇಶದಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ರೈಟ್ ಆನ್ಸರ್ ಯಾವುದು ಅಂತ ನೋಡಿದ್ರೆ ಅಸ್ಸಾಂ ಅನ್ನ ನಾವು ಆನ್ಸರ್, ರೈಟ್ ಆನ್ಸರ್ ಅಲ್ಲಿ ನೋಡ್ತೀವಿ. ಓಕೆ, ಗೋ ಟು ಅಸ್ಸಾಂ ಈಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ನಾವು 1ನೇ ಕ್ವಶನ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಅಸ್ಸಾಂ. ಯಾವ್ಯಾವ್ದೆರಡು? ಕಾಜಿರಂಗ ಮತ್ತು ಮಾನಸ್ 2 ಕೂಡ ವಿಶ್ವ ಪಾರಂಪರ್ಯ ಪಟ್ಟಿಯಲ್ಲಿ ಕಂಡು ಬರ್ತವೆ. ಇದು ಟೈಗರ್ ರಿಸರ್ವ್ ಬಗ್ಗೆ ನಾವು ತಿಳ್ಕೋಬೇಕಾಗಿರುವಂತಹ ವಿಷಯಗಳು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಮುಂದಿನ ಕ್ವಶನ್ ಏನಂತ ಹೇಳತ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಹಿಮಾಲಯ ಶ್ರೇಣಿಯ ಯಾವ ಪರ್ವತಗಳು ಭಾರತದಲ್ಲಿವೆ ಅಂತ ಇದೆ. ಇಲ್ಲಿ 4 ಪರ್ವತ ಶಿಖರಗಳನ್ನ ಕೊಟ್ಟಿದ್ದಾನೆ. ಯಾವ್ಯಾವ ಪರ್ವತ ಶಿಖರ ಇದೆ ನೋಡಿ. ಫಸ್ಟ್ ಒನ್ ಮೌಂಟ್ ಎವರೆಸ್ಟ್ ಇದೆ. ಎರಡನೇದು ಧವಲಗಿರಿ, ಅನ್ನಪೂರ್ಣ, ನಂದಾದೇವಿ ಅಂತ 4 ಇದೆ. ಸೊ ಈ 4 ಪರ್ವತ ಶಿಖರಗಳಲ್ಲಿ ಇಂಡಿಯಾದಲ್ಲಿ ಲೊಕೇಶನ್ ಇರೋದು ಯಾವುದು ಅಂತ ಕೇಳಿರೋ ಕ್ವಶನ್, ರೈಟ್? ಹಾಗಾದ್ರೆ ಒಂದೊಂದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಇದರ ಲೊಕೇಶನ್ ಎಲ್ಲಿದೆಯಪ್ಪ ಅಂತ ನೋಡಿದಾಗ ನೋಡಿ, ನೇಪಾಳ ಪ್ಲಸ್ ಟಿಬೆಟ್ನ ನಡುವೆ. ಟಿಬೆಟ್ ಕೊಳ್ಳಿಲ್ಲ ಅಂದ್ರೆ ಚೀನಾ ಅಂತೇಳಿ ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ನೇಪಾಳ ಮತ್ತು ಟಿಬೆಟ್ನ ನಡುವೆ ಇರುವಂತಹ ಒಂದು ಪರ್ವತ ಶಿಖರವೇ ಮೌಂಟ್ ಎವರೆಸ್ಟ್. ಸೊ ಏನಾದ್ರು ಇಂಪಾರ್ಟೆಂಟ್ ಇದೆ ಅಂತ ಅಂದಾಗ ಇದು ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ, ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ವರ್ಲ್ಡ್ ಅಂತ ಕೇಳಿದ್ರೆ ಯಾವುದನ್ನ ಆನ್ಸರ್ ಮಾಡ್ಬೇಕು ನಾವು? ಮೌಂಟ್ ಎವರೆಸ್ಟ್ ಅನ್ನ. ಸೊ ಹಾಗಾದ್ರೆ ಇದ್ರ ಎತ್ತರ ಎಷ್ಟು? 8,848 ಮೀಟರ್ ಅಷ್ಟು ಎತ್ತರವನ್ನ ಹೊಂದುವ ಮೂಲಕ ಇಡೀ ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಮೌಂಟೇನ್ ಪೀಕ್ ಮೌಂಟ್ ಎವರೆಸ್ಟ್. ಕ್ಲಿಯರ್? ಸೊ ನೆಕ್ಸ್ಟ್ ಧವಲಗಿರಿಗೆ ಹೋಗೋಣ. ಈ ಧವಲಗಿರಿಯ ವಿಶೇಷತೆ ಏನು, ಎಲ್ಲಿ ಲೊಕೇಶನ್ ಇದೆ ಅಂತ ಕೇಳಿದಾಗ ಇದು ಸಹ ನೇಪಾಳದಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶಿಖರ. ಸೊ ಇದರ ಹೈಟು 8,167 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿರುವಂಥದ್ದು ಧವಳಗಿರಿ. ನೆಕ್ಸ್ಟ್ ಅನ್ನಪೂರ್ಣನು ಸಹ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ನೇಪಾಳದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಪರ್ವತ ಶಿಖರಗಳಲ್ಲಿ ಒಂದಾಗಿದೆ. ಸೊ ಈ ಒಂದು ಅನ್ನಪೂರ್ಣ ಇದೆಯಲ್ಲ, ಇದರ ಎತ್ತರ ಅಂತ ನೋಡಿದಾಗ ಸರಾಸರಿ 8,000 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ ಇದು. ಕ್ಲಿಯರ್? ಸೊ ನೆಕ್ಸ್ಟ್ 4ನೇ ನೋಡೋಣ, ನಂದಾದೇವಿ. ಸೊ ನಂದಾದೇವಿ ಯಾವ ಒಂದು ರಾಷ್ಟ್ರದಲ್ಲಿದೆಯಪ್ಪ ಅಂದ್ರೆ ಇದು ಭಾರತದಲ್ಲಿ ಕಂಡು ಬರುವಂತಹ ಒಂದು ಪರ್ವತ ಶಿಖರ.
ಹಾಗಾದ್ರೆ ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದ್ರೆ ಯುಕೆ. ಯುಕೆ ಮೀನ್ಸ್ ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಪರ್ವತ ಶಿಖರವೇ ನಂದಾದೇವಿ. ಸೊ ಈ ನಂದಾದೇವಿ ಇದೆಯಲ್ಲ, ಇದರ ಒಟ್ಟು ಎತ್ತರ ಎಷ್ಟಪ್ಪ ಅಂದ್ರೆ 7816 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದೆ. ಮೀಟರ್ಸ್ ಅಲ್ಲಿ ನೋಡಿದಾಗ 7816 ಮೀಟರ್ಸ್. ಆದರೆ ಲೊಕೇಶನ್ ಭಾರತ, ಯಾವ ರಾಜ್ಯ? ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ವಿಶೇಷತೆ ಏನಾದ್ರು ಇದೆಯಾ ನೋಡಿ, ಭಾರತದ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರೆ ನಾವು K2 ಅನ್ನ ಆನ್ಸರ್ ಮಾಡ್ತೀವಿ. ಓಕೆ, ಸೊ ಈ K2 ಅತಿ ಎತ್ತರವಾಗಿದ್ರೆ ಆದ್ರೂ ಇದು ವಿವಾದದಲ್ಲಿರುವಂಥದ್ದು, ಡಿಸ್ಪ್ಯೂಟ್ ಅಲ್ಲಿ ಇರುವಂತಹ ಒಂದು ಪೀಕ್ ಅಂತಾನೆ ಕರಿತೀವಿ. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿವಾದದಲ್ಲಿ ಇರುವಂತದ್ದು. ಆದ್ರೂ ಕೂಡ ಇದು ಭಾರತದ ಭೂಭಾಗನೇ ಆಗಿರೋದ್ರಿಂದ ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಅಂತ ಕೇಳಿದಾಗ ನಾವು K2ನೇ ಆನ್ಸರ್ ಮಾಡ್ತೀವಿ. ಸೊ K2 ಬಿಟ್ರೆ ನಮಗೆ ನೋಡಿ, ಯಾವುದೇ ವಿವಾದದಲ್ಲಿ ಇಲ್ಲದೆ ಇರುವ ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರೆ ಕಾಂಚನಜುಂಗ. ಓಕೆ, ಯಾವುದೇ ವಿವಾದದಲ್ಲಿ ಇಲ್ಲದೆ ಇರುವ ಭಾರತದ ಅತಿ ಎತ್ತರವಾದಂತಹ ಪರ್ವತ ಶಿಖರ ಯಾವುದಪ್ಪ ಅಂದ್ರೆ ಕಾಂಚನಜುಂಗ. ಸೊ ಎರಡನೇ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು ಅಂತ ಕೇಳಿದ್ರೆ ಇದೇ ನಂದಾದೇವಿ. ಓಕೆ, ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ಇಂಡಿಯಾ ಅಂತ ಕೇಳಿದಾಗ ಇದು. ಯಾಕಂದ್ರೆ ಯಾವುದೇ ಡಿಸ್ಪ್ಯೂಟ್ ಇಲ್ಲದೆ ಇರೋದು, ವಿವಾದದಲ್ಲಿ ಇಲ್ಲದೆ ಇರುವ ಎರಡನೇ ಅತಿ ಎತ್ತರವಾದಂತಹ ಪರ್ವತ ಶಿಖರ ನಂದಾದೇವಿ, ಉತ್ತರಾಖಂಡದಲ್ಲಿ ಕಂಡು ಬರುವಂತದ್ದು. ಸೊ ಈಗ ಇಲ್ಲಿ ಕೇಳಿರುವಂತಹ ಕ್ವಶನ್ಗೆ ಯಾವುದಪ್ಪ ಅಂತ ನೋಡಿದಾಗ ನೋಡಿ, ಒಂದೊಂದೇ ಆನ್ಸರ್ ಅನ್ನ ನೋಡ್ತಾ ಹೋಗ್ಬಿಡೋಣ. ಮೌಂಟ್ ಎವರೆಸ್ಟ್ ಅಲ್ಲ, ಧೌಲಗಿರಿನೂ ಅಲ್ಲ, ಅನ್ನಪೂರ್ಣನೂ ಅಲ್ಲ. ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ ಇಸ್ ರೈಟ್ ಆನ್ಸರ್. ಎರಡನೇ ಕ್ವಶನ್ಗೆ ಆನ್ಸರ್ ನಾಲ್ಕನೇದು ನಂದಾದೇವಿ. ಓಕೆ, ಸೊ ಇದು ಹಿಮಾಲಯದಲ್ಲಿ ಕಂಡು ಬರುವಂತಹ ಪ್ರಮುಖ ಪರ್ವತ ಶಿಖರಗಳು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 3. ನೋಡಿ, ವೋಲ್ಗಾ ನದಿ, ರಿವರ್ ಯಾವುದು? ವೋಲ್ಗಾ ನದಿ ಯಾವ ದೇಶದಲ್ಲಿ ಹರಿತಾ ಇದೆ ಅಥವಾ ಯಾವ ದೇಶದಲ್ಲಿ ಕಂಡು ಬರುತ್ತಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ 4 ರಾಷ್ಟ್ರಗಳನ್ನ ತೆಗೆದುಕೊಂಡಿದ್ದಾನೆ. ಒಂದು ಮೆಕ್ಸಿಕೋ ಇದೆ, ಬ್ರೆಜಿಲ್, ರಷ್ಯಾ, ದೆನ್ ಚೀನಾ ಇದೆ. 4 ರಾಷ್ಟ್ರಗಳಿದ್ದಾವೆ. ಸೊ ಈ ವೋಲ್ಗಾ ನದಿಯ ಬಗ್ಗೆ ಸಂಬಂಧಪಟ್ಟಂತೆ 4ರಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ನೋಡೋಕ್ಕಿಂತ ಮುಂಚೆ ಈ 4 ರಾಷ್ಟ್ರದ ಒಂದು ಪ್ರಮುಖ ನದಿಗಳು ಯಾವುದು ಅಂತ ಹೇಳಿ ನೋಡೋಣ. ಸೊ ಮೆಕ್ಸಿಕೋದಲ್ಲಿ ಕೊಲೊರಾಡೋ ಅಂತ ಒಂದು ನದಿ ಇದೆ. ಕೊಲೊರಾಡೋ ಎಂಬ ಒಂದು ನದಿಯನ್ನ ನೋಡ್ತೀವಿ. ಎಲ್ಲಿ ಕಂಡು ಬರುತ್ತಿದೋ? ಮೆಕ್ಸಿಕೋ ಭಾಗದಲ್ಲಿ ಕಂಡು ಬರುತ್ತೆ, ಕೊಲೊರಾಡೋ ಅಂತ ಹೇಳಿ. ಸೊ ನೆಕ್ಸ್ಟ್ ಬ್ರೆಜಿಲ್ ಅಂತ ಅನ್ಕೊಳ್ಳೇನೆ ಎಲ್ರಿಗೂ ಗೊತ್ತಿರತ್ತೆ ಅಮೆಜಾನ್. ಅಮೆಜಾನ್ ನದಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಬ್ರೆಜಿಲ್ ನಲ್ಲಿ ಕಂಡು ಬರುವಂತದ್ದು. ಸೊ ನೋಡಿ, ಏನು ವಿಶೇಷತೆ ಅಮೆಜಾನ್ ನದಿ? ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ನದಿ ಯಾವುದು? ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಅಂತ ಕೇಳಿದ್ರೆ ಅಮೆಜಾನ್ ರಿವರ್ ಪ್ರಪಂಚದ ಅತ್ಯಂತ ದೊಡ್ಡ ನದಿ. ಇದು ಬ್ರೆಜಿಲ್ ರಾಷ್ಟ್ರದ ಮೂಲಕ ಹರಿಯೋದ್ರಿಂದ ಬ್ರೆಜಿಲ್ನ ಪ್ರಮುಖ ನದಿ ಯಾವುದು ಅಂತ ಕೇಳಿದ್ರೆ ಅಮೆಜಾನ್ ಅಂತ ಗೊತ್ತಿರಲಿ. ಸೊ ಪ್ರಪಂಚದ ಅತ್ಯಂತ ಉದ್ದ ನದಿ ಯಾವುದು ಅಂದ್ರೆ ನೈಲ್ ನದಿ. ಸೊ ಈಜಿಪ್ಟ್ನ ಭಾಗದಲ್ಲಿ ಕಂಡು ಬರುತ್ತೆ, ಹಾಗಾಗಿ ನೈಲ್ ನದಿ ಅಂತೇಳಿ ವರ್ಲ್ಡ್ ಲಾಂಗೆಸ್ಟ್ ರಿವರ್ ಅಲ್ಲಿ ನೋಡ್ತೀವಿ. ಸೊ ರಷ್ಯಾ ಅಂತ ನೋಡಿದಾಗ ನೋಡಿ, ಸೊ ಈ ವೋಲ್ಗಾ ನದಿ ಇದೆಯಲ್ಲ, ವೋಲ್ಗಾ ರಿವರ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ರಷ್ಯಾದಲ್ಲಿ ಕಂಡು ಬರುತ್ತೆ. ಈ ರಷ್ಯಾ ಇದೆಯಲ್ಲ, ಇದು ಒಂದು ಖಂಡದಲ್ಲಿ ಹಂಚಿಕೆ ಇಲ್ಲ, 2 ಕಾಂಟಿನೆಂಟ್ ಅಲ್ಲೂ ಕೂಡ ಇದರ ಒಂದು ಏರಿಯಾವನ್ನ ನಾವು ನೋಡ್ತೀವಿ. ನೋಡಿ, 2 ಕಾಂಟಿನೆಂಟ್ಸ್ ಅಂತ ಅಂದಾಗ ಸೊ ಈ ಭಾಗದಲ್ಲಿ ಯುರೋಪ್ ಖಂಡ ಇದ್ರೆ, ಸೊ ಇಲ್ಲಿ ಏಷ್ಯಾ ಖಂಡ ಇದೆ. ಸೊ ಎರಡರಲ್ಲೂ ಕೂಡ ಇದರ ಒಂದು ಲ್ಯಾಂಡ್ ಏರಿಯಾವನ್ನ ನಾವು ನೋಡ್ತೀವಿ. ಸೊ ಹಾಗಾಗಿ ಈ ಯುರೋಪ್ ಖಂಡ ಇದೆಯಲ್ಲ, ಆ ಯುರೋಪ್ ಖಂಡದ ರಷ್ಯಾದಲ್ಲಿ ಯುರೋಪಿಯನ್ ರಷ್ಯಾ ಅಂತಾನೆ ನಾವು ಕರಿತೀವಿ. ಸೊ ಈ ಯುರೋಪ್ ರಷ್ಯಾದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಯಾವ ನದಿ ಇರೋದು? ವೋಲ್ಗಾ ನದಿ ಇರೋದು. ರಾಷ್ಟ್ರ ಅಂತ ಗೊತ್ತಾಯ್ತು. ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ? ರಷ್ಯಾದಲ್ಲಿ ಕಂಡು ಬರ್ತಾ ಇದೆ. ಯಾವ ರಷ್ಯಾ? ಯುರೋಪಿಯನ್ ರಷ್ಯಾದಲ್ಲಿ ಕಂಡು ಬರ್ತಾ ಇರೋದು. ಸೊ ಏನು ವೋಲ್ಗಾ ನದಿಯ ವಿಶೇಷತೆ? ಇದು ಯುರೋಪ್ನ ಅತ್ಯಂತ ಉದ್ದ ಅಥವಾ ದೊಡ್ಡ ನದಿ ಅಂತಾನೆ ಕರಿತೀವಿ. ಲಾರ್ಜೆಸ್ಟ್ ರಿವರ್ ಇನ್ ಯುರೋಪ್ ಕಾಂಟಿನೆಂಟ್. ಲಾಂಗೆಸ್ಟ್ ಅವರು ಕೇಳ್ಬೋದು ಅಥವಾ ಲಾರ್ಜೆಸ್ಟ್ ಅವರು ಕೇಳ್ಬೋದು. ಯುರೋಪ್ ಖಂಡದಲ್ಲೇ ಅತ್ಯಂತ
ಪ್ರಮುಖ ನದಿ ಅಥವಾ ದೊಡ್ಡ ಉದ್ದ ನದಿ ಯಾವುದು ಅಂತ ಕೇಳಿದಾಗ ಸೊ ರಿವರ್ ವೋಲ್ಗಾ ಗೊತ್ತಿರಬೇಕಾಗತ್ತೆ, ರೈಟ್. ಸೊ ಇಷ್ಟು ವೋಲ್ಗಾ ನದಿ ಮತ್ತೆ ರಷ್ಯಾದ ಬಗ್ಗೆ ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಚೀನಾಕ್ಕೆ ಸಂಬಂಧಪಟ್ಟಿರುವಂತ ನದಿ ಯಾವುದು ನೋಡಿ, ಯೆಲ್ಲೋ ರಿವರ್ ಅಂತ ಇದೆ, ಹಳದಿ ನದಿ. ಹಳದಿ ನದಿ. ಮತ್ತೊಂದಿದೆ ಯಾಂಗ್ಟೇಜ್ ಅಂತೇಳಿ, ಯಾಂಗ್ಟೇಜ್ ಅಂತೇಳಿ ಒಂದು ನದಿನೂ ಕೂಡ ಇದೆ. ಸೊ ಇವೆರಡು ಕೂಡ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೋ, ಯಾಂಗ್ಟೇಜ್ ಮತ್ತು ಯೆಲ್ಲೋ ರಿವರ್ ಕಂಡು ಬರ್ತಾ ಇರೋದು ಚೀನಾದಲ್ಲಿ ಕಂಡು ಬರ್ತಾ ಇದೆ. ಸೊ ಈಗ ಆನ್ಸರ್ ಅಂತ ನೋಡಿದಾಗ ನಮಗೆ ಕ್ಲಿಯರ್ ಇದೆ, ವೋಲ್ಗಾ ನದಿ ಕಂಡು ಬರುವಂತ ರಾಷ್ಟ್ರ ಯಾವುದು, ರಷ್ಯಾದಲ್ಲಿ ಕಂಡು ಬರುತ್ತೆ. ಇದು ಮೆಕ್ಸಿಕೋದಲ್ಲೂ ಇಲ್ಲ, ಬ್ರೆಜಿಲ್ನಲ್ಲೂ ಇಲ್ಲ, ಹಾಗೆ ಚೀನಾದಲ್ಲೂ ಕೂಡ ಕಂಡು ಬರಲ್ಲ, ರೈಟ್. ಸೊ ಮೂರನೇ ಕ್ವಶನ್ಗೆ ಆನ್ಸರು 3 ಅಥವಾ ಸಿ ಇಸ್ ದ ರೈಟ್ ಆನ್ಸರ್. ಗೋ ಟು ಫೋರ್ತ್ ಕ್ವಶನ್ ಏನಂತ ಹೇಳುತ್ತೆ. ಸೊ ಈ ಕೆಳಗಿನ ಯಾವ ದೇಶದಲ್ಲಿ ನೋಡಿ, ಈ ಕೆಳಗಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನ ಉತ್ಪಾದಿಸಲಾಗುತ್ತದೆ, ಸೋಲಾರ್ ಎನರ್ಜಿ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರುವಂತ ಕಂಟ್ರಿ ಯಾವುದು ಅಂತ ಕೇಳಿದ್ದಾನೆ, ಸೋಲಾರ್ ಎನರ್ಜಿಯನ್ನ. ಸೊ ಆಪ್ಷನ್ಸ್ ಅಲ್ಲಿ ನೋಡಿ, USA, ಓಕೆ, ಭಾರತ, ಚೀನಾ, ಜಪಾನ್. ಸೊ ಇವು 4 ಕೂಡ ಪ್ರಮುಖವಾಗಿ ಸೌರಶಕ್ತಿಯನ್ನ ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳು. ಇದರಲ್ಲಿ ಟಾಪ್ ಅಲ್ಲಿರೋ ಕಂಟ್ರಿ ಯಾವುದು ಅಂತ ಕೇಳಿದಾಗ, ಹಾಗಾದ್ರೆ ಒಂದೊಂದೇ ರಾಷ್ಟ್ರದಲ್ಲಿ ಟೋಟಲಿ ಪ್ರೊಡಕ್ಷನ್ ಅಲ್ಲಿ ವರ್ಲ್ಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಿದಾಗ ನೋಡಿ, ಈ USA ಇದೆಯಲ್ಲ 11% ಅಷ್ಟು ಪ್ರೊಡಕ್ಷನ್ ಮಾಡ್ತಾ ಇದೆ, ಸೌರಶಕ್ತಿ ಉತ್ಪಾದನೆ ಮಾಡ್ತಾರೆ 11% ನೋಡ್ತೀವಿ. ಸೊ ಭಾರತ 8% ಅಷ್ಟು ಉತ್ಪಾದನೆ ಮಾಡ್ತಾ ಇದೆ. ಚೀನಾ ಎಷ್ಟಿದೆ, 26% ಇದೆ. ಜಪಾನ್ ಎಷ್ಟಿದೆ ಅಂತ ಕೇಳಿದ್ರೆ 6% ಕಂಡು ಬರುತ್ತೆ. ಕ್ಲಿಯರ್. 4% ಥ್ರೂ ನಾವು ನೋಡ್ತಾ ಹೋಗ್ತೀವಿ ಯಾವ ರಾಷ್ಟ್ರದಲ್ಲಿ ಎಷ್ಟೆಷ್ಟಿದೆ. ಸೊ ಈ 4 ಟಾರ್ಗೆಟ್ ಮಾಡಿ ನೋಡ್ಕೊಂಡಾಗ ಫಸ್ಟ್ ಪ್ಲೇಸ್ ಗೊಟ್ಟು ಯಾರಿಗೆ ಹೋಗುತ್ತೆ, ಚೈನಾಕ್ಕೆ ಹೋಗುತ್ತೆ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೌರಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇರುವಂತಹ ರಾಷ್ಟ್ರ ಯಾವುದು, ಚೀನಾ. ಗೊಟ್ಟು ಸೆಕೆಂಡ್ ಪ್ಲೇಸ್ ಅಂತ ನೋಡಿದಾಗ ಎಲ್ಲಿ ಹೋಗುತ್ತೆ, ಅಮೇರಿಕಾ 2ನೇ ಸ್ಥಾನದಲ್ಲಿ ಕಂಡು ಬರುತ್ತೆ, ಸೆಕೆಂಡ್ ಪ್ಲೇಸ್. ಥರ್ಡ್ ಪ್ಲೇಸ್ ಅಲ್ಲಿ ಯಾವ್ದಿದೆ, ಭಾರತ 3ನೇ ಸ್ಥಾನದಲ್ಲಿದೆ. ಫೋರ್ತ್ ಪ್ಲೇಸ್ ಅಲ್ಲಿ ಯಾವ್ದು ಕಂಡು ಬರುತ್ತಪ್ಪ ಅಂದ್ರೆ ಜಪಾನ್ ಕಂಡು ಬರುತ್ತೆ. ಸೊ ಕೇಳಿರೋ ಕ್ವಶನ್ಗೆ ಉತ್ತರ ಯಾವ್ದಾಗಿರುತ್ತೆ, ಚೀನಾ ಆಗಿರುತ್ತೆ. ಟಾಪ್ ಮೋಸ್ಟ್ 4 ಕಂಟ್ರೀಸ್ ಲಿಸ್ಟ್ ಅಂತ ಕೇಳಿದಾಗ ನೋಡಿ, ಫಸ್ಟ್ ಚೀನಾ, ಸೆಕೆಂಡ್ USA, 3ನೇದು ಭಾರತ, 4ನೇದು ಜಪಾನ್ ಅಂತ ಆನ್ಸರ್ ಮಾಡಬೇಕು. ಈಗ 4ನೇ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಟೋಟಲಿ ಡಾಟಾ ಥ್ರೂ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಏನ್ ಹೇಳತ್ ನೋಡಿ. ಈ ಕೆಳಗಿನವುಗಳಲ್ಲಿ ಭಾರತದ ಯಾವ ನಗರವನ್ನ ಗೋಲ್ಡನ್ ಸಿಟಿ, ಓಕೆ, ಗೋಲ್ಡನ್ ಸಿಟಿ ಅಂತ 4 ಪ್ಲೇಸ್ಗಳನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಇದೆ, ಬಿಕೇನಾರ್ ಇದೆ, ಜೈಪುರ ಮತ್ತು ಜೈಸಲ್ಮೇರ್ ಅಂತ ಹೇಳಿ. ಓಕೆ, ಯಾವ್ಯಾವ ಒಂದು ಕಂಟ್ರಿ ನೇಮ್ ಅನ್ನ ಕೊಟ್ಟಿದ್ದಾನೆ ನೋಡಿ. ಗೋಲ್ಡನ್ ಸಿಟಿ ಅಂತ ಯಾವುದನ್ನ ಕರಿತೀವಿ, ಭಾರತದ ಯಾವ ನಗರವನ್ನ ಈ ನಿಕ್ ನೇಮ್ ಅಂತ ಕರಿತೀವಿ. ಬೇರೆ ಒಂದು ಆಲ್ಟರ್ನೇಟಿವ್ ನೇಮ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಬೆಂಗಳೂರಿಗೆ ಯಾವ್ದಿದೆ, ಬಿಕೇನಾರಿಗೆ ಯಾವ್ದಿದೆ, ಜೈಪುರ ಮತ್ತು ಜೈಸಲ್ಮೇರ್ಗೆ ಏನಂತ ಕರಿತೀವಿ ಅಂತ. ಸೊ ನೋಡಿ, ಫಸ್ಟ್ ಬೆಂಗಳೂರು ಬಗ್ಗೆ ಮಾತಾಡೋದಾದ್ರೆ ಈ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತಾನು ಕೂಡ ಕರೀತಾರೆ, ಗಾರ್ಡನ್ ಸಿಟಿ ಬೆಂಗಳೂರನ್ನ. ಮತ್ತೆ ಸಿಲಿಕಾನ್ ಸಿಟಿ ಅಂತಾನು ಕೂಡ ಕರೀತಾರೆ. ಗಾರ್ಡನ್ ಸಿಟಿ ಅಂದ್ರೂ ಒಂದೇನೆ, ಸಿಲಿಕಾನ್ ಸಿಟಿ ಅಂದ್ರೂ ಒಂದೇನೆ, ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಅಂತಾನು ಕೂಡ ಕರಿತೀವಿ, ಎಲೆಕ್ಟ್ರಾನಿಕ್ ಸಿಟಿ ಅಂತಾನು ಕೂಡ ಕರಿತೀವಿ. ಯಾವುದನ್ನ, ಬೆಂಗಳೂರಿಗೆ ಕರೆಯುವಂತ ಹೆಸರುಗಳು. ಸೊ ಬಿಕೇನಾರಿಗೆ ಏನಾದ್ರು ಕರಿತೀವ ಅಂತ ಯಾವುದು ಕೂಡ ಅದಕ್ಕೆ ಹೆಸರನ್ನ ನಾವು ನೋಡಲ್ಲ. ಜೈಪುರಕ್ಕೆ ಯಾವ ಹೆಸರಿಂದ ಕರಿತೀವಿ, ಪಿಂಕ್ ಸಿಟಿ ಅಂತಾನೆ ಕರಿತೀವಿ. ಜೈಪುರಕ್ಕೆ ಕರೆಯುವಂತ ಹೆಸರು ಪಿಂಕ್ ಸಿಟಿ. ಓಕೆ, ನೆಕ್ಸ್ಟ್ ಜೈಸಲ್ಮೇರ್ ಇದೆಯಲ್ಲ ಆ ಒಂದು ನಗರಕ್ಕೆ ಕರೆಯೋದೇ ಯಾವ ಹೆಸರಿಂದ ಕರಿತೀವಿ ನಾವು, ಗೋಲ್ಡನ್ ಸಿಟಿ ಅಂತಾನೆ ಕರಿತೀವಿ. ಹಾಗಾದ್ರೆ ಕೇಳಿರೋ 5ನೇ ಕ್ವಶನ್ಗೆ ಆನ್ಸರ್ ಯಾವುದು, ಜೈಸಲ್ಮೇರ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಬೆಂಗಳೂರು ಅಲ್ಲ, ಬಿಕೇನಾರ್ ಅಲ್ಲ, ಮತ್ತು ಜೈಪುರನು ಕೂಡ ಆಗಲ್ಲ ಆನ್ಸರು. ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, 5th ಕ್ವಶನ್ ಬಗ್ಗೆ ನಾವು ನೋಡಿದ್ವಿ. ಈಗ ಕ್ವಶನ್ ನಂಬರ್ 6 ಏನು ಹೇಳುತ್ತೆ ನೋಡ್ಬಿಡೋಣ. ನೋಡಿ, ಕ್ವಶನ್ ನಂಬರ್ 6 ಏನು ಹೇಳ್ತಾ ಇದೆ, ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಇಂದಿರಾ ಪಾಯಿಂಟ್. ಸೊ ಆಲ್ಮೋಸ್ಟ್ ಎಕ್ಸಾಮ್ ಅಲ್ಲಿ ಬಂದಿರುವಂತ ಕ್ವಶನ್ ಇಂದಿರಾ ಪಾಯಿಂಟ್ ಬಗ್ಗೆ ನಾವು ನೋಡ್ತೀವಿ.
ಸೊ ಇಂದಿರಾ ಪಾಯಿಂಟ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಭಾರತದ 4 ಗಡಿ ಬಗ್ಗೆನೂ ಕೂಡ ನಮಗೆ ಒಂದು ಐಡಿಯಾನ ಇಟ್ಕೋಬೇಕಾಗತ್ತೆ. ಸೊ ಎಲ್ಲಿದೆ ಇಂದಿರಾ ಪಾಯಿಂಟ್? ಕೇರಳ ರಾಜ್ಯದಲ್ಲಿದೆಯಾ, ಅಥವಾ ನಿಕೋಬಾರ್ನಲ್ಲಿದೆಯಾ, ಅಥವಾ ತಮಿಳುನಾಡಿನಲ್ಲಿದೆಯಾ, ಅಥವಾ ಲಡಾಖ್ನಲ್ಲಿದೆಯಾ ಅಂತೇಳಿ 4ರಲ್ಲಿ ಯಾವುದು ರೈಟ್ ಆನ್ಸರ್ ಅಂತ ನೋಡಿದಾಗ, ಸೊ ಇದನ್ನ ನಾವು ಮ್ಯಾಪ್ ಥ್ರೂ ಅಲ್ಲಿ ನೋಡ್ಬಿಡೋಣ, ಯಾವ್ಯಾವ ಲೊಕೇಶನ್ ಅಲ್ಲಿ ಯಾವ್ಯಾವ್ದು ಕಂಡು ಬರ್ತಾವಂತೇಳಿ. ಫಸ್ಟ್ ನಾನು ನಾರ್ತ್ ಸೈಡಿಂದ ಬರ್ತೀನಿ. ಈ ಏರಿಯಾ ನೋಡ್ಬಿಡಿ, ಮ್ಯಾಪ್ ಅಲ್ಲಿ ಏರಿಯಾ ವೈಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸೊ ಫಸ್ಟ್ ನಾರ್ತ್, ಇದು ಲಾಸ್ಟ್ ನಾರ್ದರ್ನ್ ಪಾಯಿಂಟ್ ಇಂಡಿಯಾದ್ದು. ಓಕೆ, ಸೊ ಈ ಪಾಯಿಂಟ್ ಎಲ್ಲಿ ಕಂಡು ಬರ್ತಾ ಇದೆ, ಯಾವ ಪಾಯಿಂಟ್ ಇದು? ಫಸ್ಟ್ ಈ ಒಂದು ಯೂನಿಯನ್ ಟೆರಿಟರಿ ಯಾವುದು ಅಂತ ನೋಡ್ಕೊಳ್ಳಿ. ಇದು ಇಂಡಿಯಾದ ಒಂದು ಹೊಸ ನಕ್ಷೆ ಆಗಿರುತ್ತೆ, ನ್ಯೂ ಮ್ಯಾಪ್. 2019ರಲ್ಲಿ ಈ ಜಮ್ಮು ಕಾಶ್ಮೀರವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಡಿವೈಡ್ ಮಾಡಿದ್ರು. ಡಿವೈಡ್ ಮಾಡಿಬಿಟ್ಟು ಅದು ರಾಜ್ಯದ ಸ್ಥಾನಮಾನವನ್ನ ಕಳ್ಕೊಂಡು ಕೇಂದ್ರಾಡಳಿತದ ಒಂದು ಸ್ಥಾನಮಾನವನ್ನ ಪಡ್ಕೊಂತು, ಯೂನಿಯನ್ ಟೆರಿಟರಿ ಲಿಸ್ಟಿಗೆ ಹೋಯ್ತು. ಸೊ ಈ ಯೂನಿಯನ್ ಟೆರಿಟರಿ ಯಾವುದು? ಇದು ಕೂಡ UT ಆಗಿರುತ್ತೆ. ಯಾವ UT ಅಂತ ಕೇಳಿದಾಗ ಲಡಾಖ್. ಓಕೆ, ಇದು JK, ಜಮ್ಮು ಕಾಶ್ಮೀರ್, 2 ಕೇಂದ್ರಾಡಳಿತ ಪ್ರದೇಶಗಳು. ಇದು ಜಮ್ಮು ಕಾಶ್ಮೀರ ಒಂದು ನಕ್ಷೆಯನ್ನು ನಾವು ನೋಡ್ತೀವಿ. ಸೊ ಹಿಂದೆ ನಾವು ಹೇಳ್ತಿದ್ವಿ ಭಾರತದ ಉತ್ತರದ ತುತ್ತ ತುದಿ ಯಾವುದು ಅಂತ ಕೇಳಿದಾಗ ಇಂದಿರಾ ಕೋಲ್ ಅಂತಾನೆ ಕರಿತೀವಿ. ಇಂದಿರಾ ಕೋಲ್, ನಾರ್ದರ್ನ್ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಇಂದಿರಾ ಕೋಲ್. ಸೊ ಈ ಇಂದಿರಾ ಕೋಲ್ ಇದೆಯಲ್ಲ ನಾರ್ತ್ ಅಲ್ಲಿ, ಹಿಂದೆ ಎಲ್ಲಿತ್ತು ಅಂತ ನೋಡಿದ್ವಿ, ಜಮ್ಮು ಕಾಶ್ಮೀರ ಅಂತ ಆನ್ಸರ್ ಮಾಡ್ತಿದ್ವಿ. ಈಗ ಜಮ್ಮು ಕಾಶ್ಮೀರ ಅಂತ ಆನ್ಸರ್ ಮಾಡಂಗಿಲ್ಲ, ಯಾವ್ದನ್ನ ಮಾಡ್ಬೇಕು ನಾವು? ಲಡಾಖ್ ಅಂತ ಆನ್ಸರ್ ಮಾಡಬೇಕು. ಓಕೆ, ಲಡಾಖ್ ಅಂತೇಳಿ ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಇದು ಲಡಾಖ್ ನಲ್ಲಿ ಕಂಡು ಬರುವಂತಹ ಒಂದು ಸ್ಥಳ ಇಂದಿರಾ ಕೋಲ್. ಭಾರತದ ಉತ್ತರದ ತುತ್ತದ ಯಾವುದು ಅಂತ ಕೇಳಿದ್ರು ಇಂದಿರಾ ಕೋಲ್. ಸೊ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಇದು ಲಡಾಖ್ ಅಲ್ಲಿ ಕಂಡು ಬರುತ್ತೆ. ಸೊ ಇದೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ದಕ್ಷಿಣಕ್ಕೆ ಬರೋಣ. ನೋಡಿ, ದಕ್ಷಿಣದ ಈ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಕನ್ಯಾಕುಮಾರಿ. ಕನ್ಯಾಕುಮಾರಿ, ರೈಟ್. ಸೊ ಈ ಕನ್ಯಾಕುಮಾರಿಯಲ್ಲಿ ಲಾಸ್ಟ್ ಪಾಯಿಂಟ್ ಯಾವುದು? ಕೇಫ್ ಕ್ಯಾಮೋರಿನ್ ಅಂತಾನೆ ಕರಿತೀವಿ. ಕ್ಯಾಮೋರಿನ್, ಕೇಫ್ ಕ್ಯಾಮೋರಿನ್. ನೋಡಿ, ಭಾರತದ ಭೂಗಡಿಯ ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಕೇಳ್ತಾನೆ. ಲ್ಯಾಂಡ್ ಏರಿಯಾ ಅಥವಾ ಲ್ಯಾಂಡ್ ಮಾಸ್ ಇದೆಯಲ್ಲ, ಅದರ ಸದರನ್ ಲಾಸ್ಟ್ ಪಾಯಿಂಟ್ ಯಾವುದು ಅಂತ ಕೇಳಿದಾಗ ಕೇಫ್ ಕ್ಯಾಮೋರಿನ್ ಅಥವಾ ಕನ್ಯಾಕುಮಾರಿ. ಯಾವ ಸ್ಟೇಟ್ ಅಲ್ಲಿ ಇದೆ ಇದು? ಇದು ತಮಿಳುನಾಡು ರಾಜ್ಯವಾಗಿದೆ. ಸೊ ಇಲ್ಲಿ ಕೇಳಿರೋ ಕ್ವಶನ್ಗೆ ಇದು ಆನ್ಸರ್ ಆಗತ್ತಾ? ಆನ್ಸರ್ ಆಗಲ್ಲ. ಸೊ ಇನ್ನೊಂದು ಲೊಕೇಶನ್ಗೆ ಬರ್ತೀನಿ ನೋಡಿ, ಈ ಪಾಯಿಂಟಿಗೆ ಬರ್ತೀನಿ. ಸೊ ಇದು ಟೋಟಲಿ ಯಾವ ದ್ವೀಪ ಅಂತ ಕರಿತೀವಪ್ಪ ಅಂದ್ರೆ ಇದನ್ನ ಅಂಡಮಾನ್ ಮತ್ತು ನಿಕೋಬಾರ್ ಅಂತಾನೆ ಕರಿತೀವಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ. ಸೊ ಈ ಮೇಲ್ಭಾಗದಲ್ಲಿರೋದು ಅಂಡಮಾನ್ ಆಗಿರುತ್ತೆ, ಈ ಕೆಳಭಾಗದಲ್ಲಿರೋದು ನಿಕೋಬಾರ್ ಆಗಿರುತ್ತೆ. ಸೊ ಈ ನಿಕೋಬಾರ್ನ ಲಾಸ್ಟ್ ಪಾಯಿಂಟ್ ಅಲ್ಲಿ ಕಂಡು ಬರ್ತಾ ಇದೆಯಲ್ಲ, ಈ ದ್ವೀಪ ಯಾವುದು ಅಂತ ಕೇಳಿದಾಗ ಗ್ರೇಟ್ ನಿಕೋಬಾರ್ ದ್ವೀಪ. ಗ್ರೇಟ್ ನಿಕೋಬಾರ್ ದ್ವೀಪ. ಓಕೆ, ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ಪಾಯಿಂಟ್ ಯಾವುದು ಅಥವಾ ದ್ವೀಪ ಯಾವುದು ಅಂತ ಕೇಳಿದ್ರೆ ಗ್ರೇಟ್ ನಿಕೋಬಾರ್ ದ್ವೀಪ. ಸೊ ಈ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಲಾಸ್ಟ್ ಪಾಯಿಂಟ್ ಯಾವುದು? ಇಂದಿರಾ ಪಾಯಿಂಟ್ ಅಂತಾನೆ ಕರಿತೀವಿ. ಕ್ಲಿಯರ್? ಇಂದಿರಾ ಪಾಯಿಂಟ್. ಹಾಗಾದ್ರೆ ಇಂದಿರಾ ಪಾಯಿಂಟ್ ಎಲ್ಲಿದೆ? ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ. ಸೊ ಯಾವ ದ್ವೀಪದ ಸಮೂಹ ಇದು? ನಿಕೋಬಾರ್ ದ್ವೀಪದ ಸಮೂಹ. ಭಾರತದ ದಕ್ಷಿಣದ ತುತ್ತ ತುದಿ ಯಾವುದು? ಸದರನ್ ಲಾಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಯಾವುದನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ? ಇಂದಿರಾ ಪಾಯಿಂಟ್ ಅನ್ನ ಆನ್ಸರ್ ಮಾಡ್ತೀವಿ. ಸೊ ಇದು ಕೂಡ ನಮಗೆ ಕ್ಲಿಯರ್ ಇದೆ. ಸೊ ಅಲ್ಲಿ ಕೇಳಿರುವಂತಹ ಕ್ವಶನ್ಗೆ ನಾವು ಆನ್ಸರ್ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ನೋಡಿ, ಸೊ ಮತ್ತೊಂದ್ಸಲ ಆನ್ಸರ್ ಕಡೆ ನಿಗಾ ವಹಿಸನ್ನ. ನೋಡಿ, ಇಂದಿರಾ ಪಾಯಿಂಟ್ ಎಲ್ಲಿದೆ? ಕೇರಳ ರಾಜ್ಯದಲ್ಲಿ ಕಂಡು ಬರಲ್ಲ. ಸೊ ನೆಕ್ಸ್ಟ್ ತಮಿಳುನಾಡಲ್ಲೂ ಕೂಡ ಇಲ್ಲ, ಲಡಾಖ್ ಅಲ್ಲೂ ಕೂಡ ಇಲ್ಲ. ಹಾಗಾದ್ರೆ ಇರೋದೆಲ್ಲಿ? ನಿಕೋಬಾರ್ನಲ್ಲಿ ಕಂಡು ಬರುತ್ತೆ. ಸೊ 6ನೇ ಕ್ವಶನ್ಗೆ ಆನ್ಸರ್ ಯಾವುದು ಅಂತ ಕೇಳಿದಾಗ ನಿಕೋಬಾರ್ ಇಸ್ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ಏನಂತ ಹೇಳುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7 ಹೋಗೋಣ. ರೋಮ್ ನಗರವು ಯಾವ ನದಿಯ ದಂಡೆ ಮೇಲಿದೆ ಅಂತ ಕ್ವಶನ್ ಕೇಳಿದ್ದಾರೆ. ರೋಮ್ ನಗರ ಯಾವ ನದಿ ದಂಡೆ ಮೇಲೆ? ಇಲ್ಲಿ ಬೇರೆ ಬೇರೆ ಸ್ಥಳಗಳನ್ನ ಅಥವಾ ನದಿಗಳನ್ನ ಕೊಡ್ತಾ ಹೋಗಿದ್ದಾನೆ. ಆ ನದಿಗಳಿಗೆ ಸಂಬಂಧಿಸಿರುವಂತಹ ರಾಷ್ಟ್ರ ಆಗಿರ್ಬೋದು ಅಥವಾ ಸ್ಥಳದ ಬಗ್ಗೆನೂ ಕೂಡ ನಾವು ಮಾತಾಡ್ಬೇಕು.
ಇಲ್ಲಿ ಡ್ಯಾನ್ಯೂಬ್ ಅಂತ ಹೇಳಿ ಇದೆ, ಡ್ಯಾನ್ಯೂಬ್. ಸೊ ಇಲ್ಲಿ ಕಂಡು ಬರುವಂತ ನಗರ ಯಾವ್ದಪ್ಪ ಅಂದ್ರೆ ವಿಯೆನ್ನಾ. ಸೊ ಕೇಳಿದಿರಿ ವಿಯೆನ್ನಾ. ಸೊ ವಿಯೆನ್ನಾ ನಗರ ಯಾವ ನದಿಯ ದಂಡೆ ಮೇಲೆ ಕಂಡು ಬರುತ್ತಪ್ಪ ಅಂದ್ರೆ ಡ್ಯಾನ್ಯೂಬ್ ನದಿ. ನೆಕ್ಸ್ಟ್ ಟೆಬರ್ ಇದೆಯಲ್ಲ, ಸೊ ಈ ಟೆಬರೇ ರೋಮ್ ನಗರ ಇರುವಂತಹ ಒಂದು ನದಿ. ಓಕೆ, ರೋಮ್ ನಗರ ಯಾವ ನದಿಯ ಭಾಗದಲ್ಲಿದೆ, ದಂಡೆ ಮೇಲಿದೆ? ಟೆಬರ್ ನದಿ ದಂಡೆ. ನೆಕ್ಸ್ಟ್ ರೇನ್ ಅಂತ ಇದೆಯಲ್ಲ, ಇದು ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಇನ್ನೇನು ನೈಲ್ ನದಿ ಗೊತ್ತಿದೆ ನಿಮಗೆ, ಈಜಿಪ್ಟ್ ಭಾಗದಲ್ಲಿ ಕಂಡು ಬರುತ್ತೆ. ಈಜಿಪ್ಟ್ ಭಾಗದಲ್ಲಿ ಕಂಡು ಬರುತ್ತೆ ರಿವರ್ ನೈಲ್. ಏನ್ ಇಂಪಾರ್ಟೆಂಟ್ ನೈಲ್ ನದಿ? ಸೊ ಇದು ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ನದಿ, ಲಾಂಗೆಸ್ಟ್ ರಿವರ್ ಇನ್ ವರ್ಲ್ಡ್ ಅಂತ ಕೇಳಿದ್ರೆ ದಟ್ ರಿವರ್ ಈಸ್ ನೈಲ್. ಓಕೆ, ನೈಲ್ ನದಿ ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ನದಿ, ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಈಜಿಪ್ಟ್ನ ಭಾಗದಿಂದ ಇದು ಹರ್ಕೊಂಡು ಹೋಗೋದನ್ನ ನಾವು ನೋಡ್ತೀವಿ. ಸೊ ಕೇಳಿರೋ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗಿರುತ್ತಪ್ಪ ಅಂದ್ರೆ ಟಿಬ್ಬರ್ ಎನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ರೋಮ್ ನಗರ ಯಾವ ನದಿ ದಂಡೆ ಮೇಲಿದೆ ಅಂದ್ರೆ ಟಿಬ್ಬರ್. ಬಿ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 8ಗೆ ಹೋಗೋಣ. 8ನೇ ಕ್ವಶನ್ ಏನ್ ಹೇಳುತ್ತೆ ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದಾನೆ. ಕಾಫಿ ಪ್ರೊಡಕ್ಷನ್ ಸ್ಟೇಟ್ ಯಾವುದು ಅಂತ ಕೇಳಿದಾನೆ. ಸೊ ರಾಜ್ಯವಾರು ನೋಡಿದಾಗ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಆಗತ್ತೆ ನೋಡಿ, ಕರ್ನಾಟಕ ಆಪ್ಷನ್ಸ್ ಅಲ್ಲಿ ಇದೆ, ಕೇರಳ ಇದೆ, ಅಸ್ಸಾಂ ಇದೆ, ಮತ್ತೆ ಪಶ್ಚಿಮ ಬಂಗಾಳ ಇದೆ. 4 ರಾಜ್ಯಗಳನ್ನ ಕೊಟ್ಟಿದ್ದಾನೆ. ಸೊ ಈ 4 ರಾಜ್ಯಗಳಲ್ಲಿ ಅತಿ ಹೆಚ್ಚು ಯಾವ್ಯಾವ ರಾಜ್ಯದಲ್ಲಿ ಏನು ಉತ್ಪಾದನೆ ಆಗತ್ತಂತ ನೋಡಿದಾಗ ನೋಡಿ, ಭತ್ತ ಅಂತ ನೋಡಿದಾಗ ಪ್ಯಾಡಿಗೆ ಸಂಬಂಧಿಸಿದಂತೆ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಭತ್ತವನ್ನ ಉತ್ಪಾದನೆ ಮಾಡ್ತಾ ಇದೆ? ವೆಸ್ಟ್ ಬೆಂಗಾಲ್, ರೈಟ್. ನೆಕ್ಸ್ಟ್ ಸೆಣಬು ಅತಿ ಹೆಚ್ಚು ಉತ್ಪಾದನೆ ಮಾಡೋದು, ಸೆಣಬನ್ನು ಕೂಡ ಜೂಟ್ ಪ್ರೊಡಕ್ಷನ್ ಕೂಡ ಎಲ್ಲಿ ಜಾಸ್ತಿ ಆಗ್ತಾ ಇದೆ? ವೆಸ್ಟ್ ಬೆಂಗಾಲ್ ಅಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. ನೆಕ್ಸ್ಟ್ ಅಸ್ಸಾಂ ಅಂದ್ಕೂಡ್ಲೇನೆ ಟೀ ಅತಿ ಹೆಚ್ಚು ಉತ್ಪಾದನೆ ಆಗೋದು ಭಾರತದ ಯಾವ ರಾಜ್ಯದಲ್ಲಿ? ಅಸ್ಸಾಂನಲ್ಲಿ. ನೆಕ್ಸ್ಟ್ ಕೇರಳಕ್ಕೆ ಸಂಬಂಧಿಸಿದಂತೆ ರಬ್ಬರ್ ಅತಿ ಹೆಚ್ಚು ಉತ್ಪಾದನೆ ಆಗತ್ತೆ, ಮತ್ತೆ ನ್ಯಾಚುರಲ್ ಆಗಿರುವಂತಹ ಒಂದು ರಬ್ಬರ್ ಅನ್ನ ಉತ್ಪಾದನೆ ಮಾಡ್ತೀವಿ. ಸಾಂಬಾರು ಪದಾರ್ಥಗಳನ್ನ ಅತಿ ಹೆಚ್ಚು ಉತ್ಪಾದನೆ ಆಗತ್ತೆ. ಕ್ಲಿಯರ್? ಸಾಂಬಾರು ಪದಾರ್ಥ ಮತ್ತು ರಬ್ಬರ್ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇರುವಂತಹ ರಾಜ್ಯ ಯಾವುದು? ಕೇರಳ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಏನೇನು ಉತ್ಪಾದನೆ ಆಗತ್ತೆ? ರಾಗಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇರುವಂತಹ ರಾಜ್ಯ ಭಾರತದಲ್ಲಿ ಯಾವುದು? ಕರ್ನಾಟಕ ಅತಿ ಹೆಚ್ಚು ರಾಗಿ ಉತ್ಪಾದನೆ ಮಾಡುತ್ತೆ. ರೇಷ್ಮೆಯನ್ನ ಉತ್ಪಾದನೆ ಮಾಡುವಂತಹ ರಾಜ್ಯನೂ ಕೂಡ ಯಾವ್ದಾಗಿದೆ? ಕರ್ನಾಟಕ ಭಾರತದಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಕಾಫಿಯನ್ನು ಉತ್ಪಾದನೆ ಮಾಡ್ತಾ ಇರುವಂತಹ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರು? ಕರ್ನಾಟಕ. ನೋಡಿ ಇಲ್ಲಿ ಕೊಟ್ಟಿರುವಂತಹ 4 ರಾಜ್ಯಗಳು, ಆ ರಾಜ್ಯಗಳಲ್ಲಿ ಯಾವ ಬೆಳೆಯನ್ನ ಅತಿ ಹೆಚ್ಚು ಇಡೀ ರಾಷ್ಟ್ರದಲ್ಲೇ ಉತ್ಪಾದನೆ ಆಗತ್ತಂತೇಳಿ ಒಂದ್ಸಲ ನಾವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡೋಣ, ಈಗ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಕಾಫಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇರುವಂತಹ ರಾಜ್ಯ ವೆಸ್ಟ್ ಬೆಂಗಾಲ್ ಅಲ್ಲ, ಅಸ್ಸಾಂ ಅಲ್ಲ, ನೆಕ್ಸ್ಟ್ ಕೇರಳ ಅಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ಸೊ ಕಾಫಿ ಬಿಟ್ರೆ ಬೇರೆ ಯಾವುದೇ ಬೆಳೆ ಕೇಳಬಹುದು. ಇಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಬೆಳೆಗಳ ಬಗ್ಗೆನೂ ಕೂಡ ನಾನು ಮಾತಾಡಿದ್ದೀನಿ. ಓಕೆ, ಸೊ ಗೋ ಟು 9th ಕ್ವಶನ್. ಏನ್ ಹೇಳ್ತಾ ಇದೆ? 9ನೇ ಕ್ವಶನ್ ನೋಡಿ, ನೈಸರ್ಗಿಕ ರಬ್ಬರ್, ನ್ಯಾಚುರಲ್ ರಬ್ಬರ್ ಅನ್ನ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರೋದು, ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇರುವಂತಹ ಭಾರತದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಈಗ ತಮಿಳುನಾಡು ಆಪ್ಷನ್ಸ್ ಅಲ್ಲಿ ಇದೆ, ಬಟ್ ತಮಿಳುನಾಡು ಇಡೀ ಭಾರತದಲ್ಲಿ ಯಾವುದು ಕೂಡ ಟಾಪ್ ಮೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಾವು ನೋಡಲ್ಲ, ಎಲ್ಲವೂ ಕೂಡ ಆವರೇಜ್ ಪ್ರೊಡಕ್ಷನ್ ಇರುತ್ತೆ. ಸೊ ಟಾಪ್ ಅಲ್ಲಿ ನಾವು ಯಾವುದೇ ಬೆಳೆಗಳನ್ನ ನಾವು ಎಲ್ಲಿ ನೋಡೋದಿಲ್ಲ? ತಮಿಳುನಾಡಿನಲ್ಲಿ ಇಲ್ಲ. ಸೊ ಕರ್ನಾಟಕದಲ್ಲಿ ಏನೇನು ಇದ್ವು ಅಂತ ಹೇಳಿ ಹಿಂದಿನ ಕ್ವಶನ್ಸ್ ಅಲ್ಲೇ ನಾವು ಚರ್ಚೆ ಮಾಡಿದ್ವಿ. ಸೊ ಅಸ್ಸಾಂನಲ್ಲೂ ಕೂಡ ಟೀ ಫೇಮಸ್ ಅನ್ನೋದು ನಮಗೆ ಗೊತ್ತಾಗಿದೆ. ಕೇರಳ ಇದೆಯಲ್ಲ, ಕೇರಳ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ನ್ಯಾಚುರಲ್ ರಬ್ಬರ್, ನೈಸರ್ಗಿಕ ರಬ್ಬರ್ ಅನ್ನ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಕೇರಳ. ಇಲ್ಲಿ ಅಸ್ಸಾಮು ತಪ್ಪು, ಕರ್ನಾಟಕನೂ ಕೂಡ ತಪ್ಪಾಗಿರುತ್ತೆ. ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಎಷ್ಟನೇ ಕ್ವಶನ್ಗೆ? 9ನೇ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 10 ಏನಂತ ಹೇಳುತ್ತೆ ನೋಡಿ, ಅಸ್ಸಾಂನ ರಾಜ್ಯದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಸಿಟಿ ಆಫ್ ಅಸ್ಸಾಂ ಅಂತಾನೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ 4 ಆಪ್ಷನ್ಸ್ ಅಲ್ಲಿ ನೋಡ್ತೀವಿ. ಇಂಪಾಲ ಇದೆ, ದಿಸ್ಪುರ್ ಇದೆ, ಕೋಹಿಮಾ ಇದೆ, ಐಜ್ವಾಲ ಅಂತ ಇದೆ. ಕ್ಲಿಯರ್?
ಸೊ ಈ 4 ಆಪ್ಷನ್ಸ್ ಅಲ್ಲಿ ಯಾವುದು ರೈಟ್ ಆನ್ಸರ್ ಆಗಿರಬಹುದು ಅಂತ ನೋಡಿದಾಗ ಫಸ್ಟ್ ನಮಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ಕ್ಯಾಪಿಟಲ್ ಸಿಟಿ ಬಗ್ಗೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ನೋಡಿ, ಫಸ್ಟ್ ನಾವು ತಿಳ್ಕೋಬೇಕಾಗಿರೋದು ಈ 7 ಸಿಸ್ಟರ್ ಸ್ಟೇಟ್ ಅಂತಾನೆ ಕರಿತೀವಿ. 7 ಸಿಸ್ಟರ್ ಸ್ಟೇಟ್ ಅಂತ 7 ಸಹೋದರಿ ರಾಜ್ಯಗಳು. ಓಕೆ, ಆ 7 ಸಹೋದರಿ ಅಥವಾ ಇವುಗಳನ್ನ ಈಶಾನ್ಯ ರಾಜ್ಯಗಳು ಅಂತಾನೆ ಕರಿತೀವಿ. ಓಕೆ, ನಾರ್ತ್ ಈಸ್ಟ್ ಸ್ಟೇಟ್ ಅಂತಾನೆ ಕರಿತೀವಿ. ಸೊ ಈ ಈಶಾನ್ಯ ರಾಜ್ಯಗಳು ಏನಿದಾವೋ 7 ರಾಜ್ಯಗಳ ರಾಜಧಾನಿಯನ್ನ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾ ಬರ್ತಾನೆ. ಸೊ ಇದು ಬಿಟ್ರೆ ಮತ್ತೇನು, UT ಬಗ್ಗೆ ತಿಳ್ಕೋಬೇಕು. ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ರಾಜಧಾನಿಗಳ ಬಗ್ಗೆನೂ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾನೆ. ಹಾಗಾಗಿ UTಯ ಒಂದು ಯೂನಿಯನ್ ಟೆರಿಟರೀಸ್ ಅಲ್ಲಿ ಕಂಡು ಬರುವಂತಹ ಕ್ಯಾಪಿಟಲ್ ಸಿಟೀಸ್ಗಳನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಈ 10ನೇ ಕ್ವಶನ್ಗೆ ಮ್ಯಾಪ್ ಥ್ರೂ ನಾವು ನೋಡೋದಾದ್ರೆ ನೋಡಿ, ಒಂದೊಂದೇ ಸ್ಟೇಟ್ ಅನ್ನ ಇಟ್ಕೊಂಡು ಕನ್ಸಿಡರ್ ಮಾಡ್ತಾ ಹೋಗ್ಬಿಡೋಣ. ನೋಡಿ, ಸಿಕ್ಕಿಂನ ರಾಜಧಾನಿ ಯಾವುದು? ಇಲ್ಲಿಂದ ಬಂದ್ಬಿಡ್ತೀನಿ ನಾನು. ಸಿಕ್ಕಿಂನ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂದ್ರೆ ಗ್ಯಾಂಗ್ಟಾಕ್. ಓಕೆ, ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಾಕ್ ಅಂತ ಕರಿತೀವಿ. ಸೊ ಇದು 7 ನಲ್ಲಿ ಬರುತ್ತಾ? ಇದು 7+1 ನಲ್ಲಿ ಬರುತ್ತೆ. ಅಂದ್ರೆ 8ನೇ ರಾಜ್ಯವಾಗಿ ನಾವು ಇದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಅರುಣಾಚಲ್ ಪ್ರದೇಶ್. ಇದು ಏರಿಯಾ ಪೂರ್ತಿ ಅರುಣಾಚಲ್ ಪ್ರದೇಶ ಆಗಿರುತ್ತೆ. ಅದರ ಕ್ಯಾಪಿಟಲ್ ಸಿಟಿ ಯಾವುದು? ಇಟಾನಗರ. ಅರುಣಾಚಲ್ ಪ್ರದೇಶದ ರಾಜಧಾನಿ ಇಟಾನಗರ್. ನೆಕ್ಸ್ಟ್ ಅಸ್ಸಾಮಿಗೆ ಬರೋಣ. ಅಸ್ಸಾಂ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂದ್ರೆ ದಿಸ್ಪುರ. ಕ್ಯಾಪಿಟಲ್ ಸಿಟಿ ಆಫ್ ಅಸ್ಸಾಂ ದಿಸ್ಪುರ. ಸೊ ಹಾಗೆ ಇಲ್ಲಿ ಮೇಘಾಲಯ ಇದೆ, ಇದು ಮೇಘಾಲಯ. ಸೊ ಮೇಘಾಲಯದ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂದ್ರೆ ಶಿಲಾಂಗ್. ಕ್ಲಿಯರ್ ಆಗ್ತಾ ಇದೆಯಾ? ಮೇಘಾಲಯದ ಕ್ಯಾಪಿಟಲ್ ಸಿಟಿ ಶಿಲಾಂಗ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ತ್ರಿಪುರ ಈ ಭಾಗದಲ್ಲಿ ನೋಡಿ, ಇದು ತ್ರಿಪುರ. ತ್ರಿಪುರದ ಒಂದು ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂದ್ರೆ ಅಗರ್ತಲ್. ದೆನ್ ಮಿಜೋರಾಂನ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಕೇಳಿದಾಗ ಐಜ್ವಾಲ್. ನೆಕ್ಸ್ಟ್ ಮಣಿಪುರದ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂದ್ರೆ ಇಂಫಾಲವನ್ನ ನೋಡ್ತೀವಿ. ನಾಗಾಲ್ಯಾಂಡ್ನ ಕ್ಯಾಪಿಟಲ್ ಸಿಟಿ ಕೊಹಿಮಾ. ಓಕೆ, ಸೊ ಈ 8 ರಾಜ್ಯಗಳು ಮತ್ತು ಅವುಗಳ ಒಂದು ರಾಜಧಾನಿಗಳ ಬಗ್ಗೆ ನಾವು ನೆನಪಲ್ಲಿ ಇಟ್ಕೋಬೇಕು. ನಾರ್ತ್ ಈಸ್ಟ್ ಸ್ಟೇಟ್ ಇಲ್ಲಿ ಮ್ಯಾಪ್ ಅಲ್ಲಿ ವಿತ್ ಅವುಗಳ ಬಗ್ಗೆ ನಾವು ಮಾಹಿತಿಯನ್ನ ನೋಡ್ತೀವಿ. ಸೊ ಕೇಳಿರೋ ಕ್ವಶನ್ ಯಾವ್ದ್ರ ಬಗ್ಗೆ ಕೇಳಿದಾನಂತ ನೋಡಿದಾಗ ನೋಡಿ, ಅಸ್ಸಾಂನ ಕ್ಯಾಪಿಟಲ್ ಸಿಟಿ ಯಾವುದು? ರೈಟ್ ಆನ್ಸರ್ ದಿಸ್ಪುರ ಅಂತಾನೆ ನಾವು ನೋಡ್ತೀವಿ. ಅಸ್ಸಾಂನ ಕ್ಯಾಪಿಟಲ್ ಸಿಟಿ ಯಾವ್ದಪ್ಪ ಅಂದ್ರೆ ದಿಸ್ಪುರ. ರೈಟ್. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದು? ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದನು. ನೋಡಿ, ಕ್ವಶನ್ ನಂಬರ್ 11 ರಂಗನತಿಟ್ಟು ಪಕ್ಷಿಧಾಮದ ಬಗ್ಗೆ ಕ್ವಶನ್ ಕೇಳಿರೋಂಥದ್ದು. ಸೊ ಅದು ಮಂಡ್ಯದಲ್ಲಿದೆಯೋ, ಮೈಸೂರಲ್ಲಿದೆಯೋ, ರಾಮನಗರದಲ್ಲಿದೆಯೋ ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಇದೆಯೋ ಅಂತ. ಸೊ ಈ 4ರಲ್ಲೂ ಕೂಡ ಒಂದಲ್ಲ ಒಂದ್ ಕಡೆ ಒಂದೊಂದು ರೀತಿಯಾದಂತಹ ಬೇರೆ ಬೇರೆ ವನ್ಯಜೀವಿ ಧಾಮಗಳನ್ನ ನಾವು ನೋಡ್ತಾ ಬರ್ತೀವಿ. ಅದರಲ್ಲಿ ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಇರುವಂತದ್ದನ್ನ ನೋಡೋದಕ್ಕಿಂತ ಫಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಯಾವ್ದಾದ್ರು ಇದೆಯಾ? ಇಲ್ಲಿ ಯಾವುದೇ ರೀತಿಯಾದಂತಹ ವನ್ಯಜೀವಿ ಧಾಮಗಳನ್ನ ನೋಡಲ್ಲ. ಸೊ ರಾಮನಗರದಲ್ಲಿ ಇದೆಯಾ? ಎಸ್, ರಾಮನಗರದಲ್ಲಿ ರಾಮದೇವರ ಬೆಟ್ಟ ರಣಹದ್ದು ಧಾಮವನ್ನ ನೋಡ್ತೀವಿ. ರಣಹದ್ದು ಧಾಮವನ್ನ ನಾವು ನೋಡ್ತೀವಿ. ನೋಡಿ, ರಾಮದೇವರ ಬೆಟ್ಟ ರಣಹದ್ದು ಧಾಮ ಎಲ್ಲಿ ಕಂಡುಬರುತ್ತೆ? ರಾಮನಗರದಲ್ಲಿ ಕಂಡುಬರುತ್ತೆ. ಸೊ ಮೈಸೂರಿನಲ್ಲಿ ಏನಿದೆಯಪ್ಪ ಅಂದ್ರೆ ನುಗು ವೈಲ್ಡ್ ಲೈಫ್ ಸೆಂಚುರಿ ಅಂತ ಕಂಡುಬರುತ್ತೆ. WLS ಅಂತ ಕರಿತೀವಿ, ವೈಲ್ಡ್ ಲೈಫ್ ಸೆಂಚುರಿ ನುಗು. ಅರೆಬಿತಿಟ್ಟು ಪಕ್ಷಿಧಾಮ ಇದೆ. ಅರೆಬಿತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮೈಸೂರಿನಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮೈಸೂರು ಆದ್ಮೇಲೆ ಮಂಡ್ಯ ಜಿಲ್ಲೆಗೆ ಹೋದಾಗ ರಂಗನತಿಟ್ಟು, ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರೋದೇ ರಂಗನತಿಟ್ಟು ಪಕ್ಷಿಧಾಮವನ್ನ ನಾವು ನೋಡ್ತೀವಿ. ಸೊ ರಂಗನತಿಟ್ಟು ಪಕ್ಷಿಧಾಮ ಹಾಗಾದ್ರೆ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಕೊಕ್ಕರೆ ಬೇಳೂರು ಕೂಡ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲೇ ಕಂಡು ಬರುವಂಥದ್ದು. ಸೊ ಹಾಗಾಗಿ ರಂಗನತಿಟ್ಟು ಪಕ್ಷಿಧಾಮ ಅಂತ ಕೇಳಿದ್ರೆ ಆನ್ಸರ್ ಯಾವ್ದಾಗಿರ್ಬೇಕು? ಮಂಡ್ಯ ಆಗಿರ್ಬೇಕು. ಮೈಸೂರು ಅಲ್ಲ, ರಾಮನಗರನೂ ಅಲ್ಲ, ಚಿಕ್ಕಬಳ್ಳಾಪುರನೂ ಕೂಡ ಇದಕ್ಕೆ ಆನ್ಸರ್ ಆಗಲ್ಲ. ಕ್ಲಿಯರ್? ಸೊ ಕ್ವಶನ್ ನಂಬರ್ ನೆಕ್ಸ್ಟ್ 12ಗೆ ಹೋಗೋಣ. ಗೋಬಿ ಡೆಸರ್ಟ್ ಮರುಭೂಮಿ ಯಾವುದ್ರ ಬಗ್ಗೆ ಕೇಳಿದಾನೆ? ಗೋಬಿ ಡೆಸರ್ಟ್. ಸೊ ಗೋಬಿ ಯಾವ ರಾಷ್ಟ್ರದಲ್ಲಿ ಕಂಡು ಬರುತ್ತೆ?
ನೋಡಿ, ಚಿಲಿಯಲ್ಲಿದೆಯೋ, ಚೀನಾದಲ್ಲಿದೆಯೋ, ಉತ್ತರ ಅಮೇರಿಕಾ, ದೆನ್ ಆಸ್ಟ್ರೇಲಿಯಾ ಅಂತ ಕೇಳಿದ್ದಾರೆ. 4 ಕೂಡ ಆಪ್ಷನ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಈ 4 ರಾಷ್ಟ್ರಗಳಲ್ಲೂ ಕೂಡ ಒಂದಲ್ಲ ಒಂದು ಡೆಸರ್ಟ್ಸ್ ಗಳನ್ನ ನಾವು ನೋಡ್ಬೋದು. ಇದನ್ನ ಮ್ಯಾಪ್ ಥ್ರೂ ಅಲ್ಲಿ ನಾವು ನೋಡ್ಬಿಡೋಣ, ಯಾವ ರಾಷ್ಟ್ರದಲ್ಲಿ ಯಾವ ಡೆಸರ್ಟ್ಸ್ ಗಳು ಕಂಡುಬರ್ತಾವೆ. ಸೊ ಫಸ್ಟ್ ಈ ಭಾಗದಿಂದನೇ ತಗೊಳ್ತೀನಿ. ನೋಡಿ, ಇಲ್ಲೊಂದು ಡೆಸರ್ಟ್ ನಿಮಗೆ ಕಾಣಿಸ್ತಾ ಇದೆ, ಡೆಸರ್ಟ್. ಸೊ ಈ ಡೆಸರ್ಟ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಮ್ಯಾಪ್ ನೋಡಿದೆ, ನಿಮಗೆ ಗೊತ್ತಿದೆ, ಕ್ಲಿಯರ್ ಇದೆ. ಇದು ಯಾವುದಿದು? ಆಸ್ಟ್ರೇಲಿಯಾವನ್ನ ನಾವು ನೋಡ್ತೀವಿ. ಓಕೆ, ಆಸ್ಟ್ರೇಲಿಯಾ. ಸೊ ಈ ಆಸ್ಟ್ರೇಲಿಯಾ ಭಾಗದಲ್ಲಿ ಇಲ್ಲಿ ಕಂಡು ಬರ್ತಾ ಇದೆಯಲ್ಲ ಆಸ್ಟ್ರೇಲಿಯಾ, ಈ ಡೆಸರ್ಟ್ ನೇಮ್ ಏನಪ್ಪಾ ಅಂದ್ರೆ ವಿಕ್ಟೋರಿಯಾ ಡೆಸರ್ಟ್ ಅಂತಾನೆ ಕರಿತೀವಿ, ವಿಕ್ಟೋರಿಯಾ. ಹಾಗಾದ್ರೆ ವಿಕ್ಟೋರಿಯಾ ಡೆಸರ್ಟ್ ಯಾವ ಒಂದು ರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾ ಇದೆ. ಸೊ ಅಲ್ಲಿ ಆಪ್ಷನ್ಸ್ ಅಲ್ಲಿ ಆಸ್ಟ್ರೇಲಿಯಾ ಇದೆ, ಆದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾ ಇರುವಂತಹ ಡೆಸರ್ಟ್ ಯಾವುದು? ವಿಕ್ಟೋರಿಯಾ. ಅಷ್ಟೇ ಅಲ್ಲದೆ ಮತ್ತೊಂದಿದೆ, ಗ್ರೇಟ್ ಸ್ಯಾಂಡಿ ಅಂತಾನೆ ಕರಿತೀವಿ, ಗ್ರೇಟ್ ಸ್ಯಾಂಡಿ ಡೆಸರ್ಟ್. ಓಕೆ, ಸೊ ಮತ್ತೊಂದಿದೆ ಗ್ರೇಟ್ ಗಿಬ್ಬನ್ ಡೆಸರ್ಟ್, ಗಿಬ್ಬನ್ ಡೆಸರ್ಟ್. ಸೊ ಈ 3 ಡೆಸರ್ಟ್ಗಳು ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾ ಇರುವಂತದ್ದು? ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ನೋಡಿ, ಅಟಕಾಮ ಡೆಸರ್ಟ್ ಅಂತ ಹೇಳಿ, ಅಟಕಾಮ ಡೆಸರ್ಟ್. ಸೊ ಈ ಅಟಕಾಮ ಡೆಸರ್ಟ್ ಯಾವ ರಾಷ್ಟ್ರದಲ್ಲಿ? ಇದು ಚಿಲಿ ರಾಷ್ಟ್ರ. ಕ್ಲಿಯರ್, ಚಿಲಿ ಇದೆ, ಪೆರು ಇದೆ, ಬೊಲಿವಿಯಾ ಇದೆ, ನೆಕ್ಸ್ಟ್ ಈ ಭಾಗಕ್ಕೆ ಸಂಬಂಧಿಸಿದಂತೆ ಅರ್ಜೆಂಟೀನಾನು ಕೂಡ ಇದೆ. 4 ರಾಷ್ಟ್ರಗಳಲ್ಲೂ ಕೂಡ ಹಂಚಿಕೆಯಾಗಿರುವಂತಹ ಡೆಸರ್ಟ್ ಯಾವ್ದಪ್ಪ ಅಂದ್ರೆ ಅಟಕಾಮ ಡೆಸರ್ಟ್. ಆದ್ರೆ ಈ 4 ರಾಷ್ಟ್ರಗಳಲ್ಲಿ ವಿಸ್ತಾರವಾಗಿರುವಂತಹ ಭಾಗ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ? ಚಿಲಿ ರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ. ಸೊ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡಬೇಕಾಗಿರೋದೇ ಚಿಲಿ ರಾಷ್ಟ್ರ. ಸೊ ಇದಕ್ಕೆ ಅಟಕಾಮ ಡೆಸರ್ಟಿಗೆ ಚಿಲಿನೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ KS ಎಕ್ಸಾಮ್ಸ್ಗಳಲ್ಲೆಲ್ಲ 4 ರಾಷ್ಟ್ರಗಳನ್ನ ಕೊಟ್ಟಿರ್ತಾನೆ, ಅವಾಗ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಅದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಬರೋಣ. ಇಲ್ಲಿ ನೋಡಿ, ಇದು ಅಮೇರಿಕಾ, ನಾರ್ತ್ ಅಮೇರಿಕಾದಲ್ಲಿ ಕಂಡು ಬರ್ತಾ ಇದೆ, ಉತ್ತರ ಅಮೇರಿಕಾ ಖಂಡದಲ್ಲಿ ಅಮೇರಿಕ ರಾಷ್ಟ್ರದಲ್ಲಿ ಕಂಡು ಬರ್ತಾ ಇದೆ ಒಂದು ಡೆಸರ್ಟ್ ನೇಮ್ ಯಾವ್ದಪ್ಪ ಅಂದ್ರೆ ಗ್ರೇಟ್ ಬೇಸಿನ್ ಡೆಸರ್ಟ್, ಗ್ರೇಟ್ ಬೇಸಿನ್ ಡೆಸರ್ಟ್ ಅಂತಾನೆ ಕರಿತೀವಿ. ಎಲ್ಲಿ ಕಂಡು ಬರ್ತಾ ಇರೋದು? ಇದು USA ಭಾಗದಲ್ಲಿ ಕಂಡು ಬರ್ತಾ ಇದೆ. ಸೊ ಲಾಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಡೆಸರ್ಟ್ ನಮಗೆ ಕೇಳಿರೋ ಕ್ವಶನ್ ಕೂಡ ಇದೇ ಆಗಿದೆ, ಗೋಬಿ ಮರುಭೂಮಿ, ಗೋಬಿ ಡೆಸರ್ಟ್. ಎಲ್ಲಿದೆ ಗೋಬಿ ಡೆಸರ್ಟ್? ನೋಡಿ, ಮೇಲ್ಭಾಗದಲ್ಲಿ ಮಂಗೋಲಿಯಾ ಇದೆ. ಸೊ ಇದು ಮಂಗೋಲಿಯಾ ರಾಷ್ಟ್ರ. ಕ್ಲಿಯರ್ ಆಗ್ತಾ ಇದೆಯಲ್ಲ? ಸೊ ಇಲ್ಲಿ ಸ್ವಲ್ಪ ಶಾಡೋ ಟೈಪ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅಷ್ಟು ಕೂಡ ಗೋಬಿ ಡೆಸರ್ಟ್. ನೋಡಿ, ಇಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ಗೋಬಿ ಡೆಸರ್ಟ್ ಏರಿಯಾ ಎಲ್ಲೆಲ್ಲಿದೆ ಅಂತ. ಓಕೆ, ಸೊ ಮಂಗೋಲಿಯಾ. ಅದು ಬಿಟ್ರೆ ಮತ್ತೊಂದು ಪ್ರಮುಖ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಚೀನಾ. ಯಾವ 2 ರಾಷ್ಟ್ರದ ನಡುವೆ ಕಂಡು ಬರ್ತಾ ಇದೆ? ಮಂಗೋಲಿಯಾ ಮತ್ತು ಚೀನಾದ ನಡುವೆ ಕಂಡು ಬರ್ತಾ ಇರುವಂತಹ ಒಂದು ಡೆಸರ್ಟೇ ಗೋಬಿ ಡೆಸರ್ಟ್. ಆದ್ರೆ ಸಿಂಗಲ್ ಕಂಟ್ರಿ ಅಂತ ಕೊಟ್ಟಾಗ ಯಾವ್ದಾದ್ರು ಒಂದಿರತ್ತೆ, ಆ ಮಂಗೋಲಿಯಾನಾರು ಇರ್ಬೋದು ಅಥವಾ ಚೀನಾನಾರು ಕೂಡ ನಾವು ನೋಡ್ತೀವಿ. ಸೊ ಈಗ ಕೇಳಿರೋ ಕ್ವಶನ್ಗೆ ಆನ್ಸರ್ ಅಂತೇಳಿ ನೋಡ್ತಾ ಹೋಗೋದಾದ್ರೆ ನೋಡಿ, ಗೋಬಿ ಡೆಸರ್ಟ್ ಎಲ್ಲಿ ಕಂಡು ಬರ್ತಾ ಇದೆ? ಚಿಲಿಯಲ್ಲಿಲ್ಲ, ಚಿಲಿಯಲ್ಲಿರೋದು ಅಟಕಾಮ ಡೆಸರ್ಟ್. ನೆಕ್ಸ್ಟ್ ಚೀನಾದಲ್ಲಿದೆಯಾ? ಎಸ್, ಚೀನಾದಲ್ಲೇ ಕಂಡು ಬರುವಂಥದ್ದು, ಚೀನಾ ಮತ್ತು ಮಂಗೋಲಿಯಾ ಭಾಗದಲ್ಲಿ ಕಂಡು ಬರ್ತಾ ಇರೋದೇ ಗೋಬಿ ಡೆಸರ್ಟ್. ನೆಕ್ಸ್ಟ್ ಉತ್ತರ ಅಮೇರಿಕಾ ಭಾಗದಲ್ಲಿ ಕಂಡು ಬರ್ತಾ ಇರೋದು ಗ್ರೇಟ್ ಬೇಸಿನ್, ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾ ಇರೋದು ವಿಕ್ಟೋರಿಯಾ ಡೆಸರ್ಟ್. 4 ಇಂಪಾರ್ಟೆಂಟ್ ಡೆಸರ್ಟ್ಸ್ಗಳು ವಿತ್ ಕಂಟ್ರಿ ಥ್ರೂ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 13, ವಿಶ್ವದ ಅತಿ ದೊಡ್ಡ ದ್ವೀಪ ಯಾವುದು? ವರ್ಲ್ಡ್ ಲಾರ್ಜೆಸ್ಟ್ ಐಲ್ಯಾಂಡ್ ಅಂತಾನೆ ಕೇಳಿದ್ದಾರೆ. ಸೊ ಗ್ರೇಟ್ ಬ್ರಿಟನ್ನ, ಶ್ರೀಲಂಕಾನ, ಗ್ರೀನ್ಲ್ಯಾಂಡ್ ಅಥವಾ ಆಸ್ಟ್ರಿಯಾ ಅಂತ ಕೊಟ್ಟಿದ್ದಾನೆ. ನೋಡಿ, 4 ಆಪ್ಷನ್ಸ್ ಅನ್ನ ನೋಡ್ತಾ ಹೋದಾಗ ನೋಡಿ, ಗ್ರೇಟ್ ಬ್ರಿಟನ್ ಒಂದು ರಾಷ್ಟ್ರ, ಅದೇನು ದ್ವೀಪಕ್ಕೆ ಸಂಬಂಧಿಸಿದಂತೆ ನಾವು ನೋಡಲ್ಲ. ಇಲ್ಲಿ ಶ್ರೀಲಂಕಾನೂ ಇಲ್ಲ, ಆಸ್ಟ್ರಿಯಾನೂ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತ ನೋಡ್ಬಿಡೋಣ. ನೋಡಿ, ಗ್ರೇಟ್ ಬ್ರಿಟನ್ ಆಗಿರ್ಬೋದು ಅಥವಾ ಗ್ರೀನ್ಲ್ಯಾಂಡ್ ಆಗಿರ್ಬೋದು ಅಥವಾ ಆಸ್ಟ್ರಿಯಾ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಯುರೋಪ್ ಭಾಗದಲ್ಲಿ ಕಂಡುಬರುತ್ತೆ, ಯುರೋಪ್ ಭಾಗದಲ್ಲಿ ಕಂಡುಬರ್ತವೆ. ಶ್ರೀಲಂಕಾ ಮಾತ್ರ ಎಲ್ಲಿ ಕಂಡು ಬರ್ತಾ ಇದೆಯಪ್ಪ ಅಂದ್ರೆ ಏಷ್ಯಾದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ರಾಷ್ಟ್ರ ಆಗಿರುತ್ತೆ. ಸೊ ಇವಿಷ್ಟರಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ದ್ವೀಪ ಯಾವುದು ಅಂತ ಕೇಳಿದ್ರೆ, ಸೊ ಗ್ರೀನ್ಲ್ಯಾಂಡ್ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ದ್ವೀಪ. ಪ್ರಪಂಚದ ದೊಡ್ಡ ದ್ವೀಪ ಯಾವುದಪ್ಪ ಅಂದ್ರೆ ಗ್ರೀನ್ಲ್ಯಾಂಡ್. ಹಾಗಾದ್ರೆ 13ನೇ ಕ್ವಶನ್ಗೆ ಆನ್ಸರ್ ಅಂತ ನೋಡಿದಾಗ ಯಾವುದು ರೈಟ್ ಆನ್ಸರ್ ಆಗಿರುತ್ತೆ? ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? 13ನೇ ಕ್ವಶನ್ಗೆ ಗ್ರೇಟ್
ಲ್ಯಾಂಡ್ ಏನಿದೆಯೋ ಗ್ರೀನ್ಲ್ಯಾಂಡ್ ಏನಿದೆಯೋ ಅದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ದ್ವೀಪ ಅಂತಾನೆ ನಾವು ಕರಿತೀವಿ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ಏನು ಇಂಪಾರ್ಟೆಂಟ್ PC ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವಶನ್ಸ್ ಪೇಪರನ್ನು ನಾನು ಇಟ್ಕೊಂಡು ಅನಾಲಿಸಿಸನ್ನು ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸೊ ಕಾಮೆಂಟನ್ನು ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ವಂದನೆಗಳು.